ಗಾಡಿ ಏನೋ ಪಾಸ್ ಆಗುತ್ತೆ, ಬಟ್ ಎಲ್ಲರೂ ನನ್ನ ಮೂತಿನೇ ನೋಡ್ತಾವ್ರೆ, ಏನಕ್ಕಂತ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲೊಬ್ರು ನೋಡಿ ಗೈಸ್, ಯಾರ್ಯಾರು ಮನೆ ಮುಂದೆ ಬಂದ್ಬಿಟ್ಟು ಲೊಕೇಶನ್ ಕೇಳ್ತಾ ಇದೀನಿ. ಲೋ ಅಣ್ಣ, ಲೊಕೇಶನ್ ತೋರ್ಸು. ನಡಿಯಾ, ಎಲ್ಲಿಗೆ ತೋರ್ಸ್ ನಡಿಯಾ, ನಿಮ್ಮ ಮನೆ ತೋರ್ಸ್ ನಡಿಯಾ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ನನ್ನ ಕಷ್ಟ ನೋಡಿ ಹೆಂಗಿದೆ ಅಂತ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೈದಪ್ಪ ಅಂಡ ಗರ್ಲ್ 07. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಎಲ್ಲಿ ಹೊರಟಿದ್ದೀನಿ ಅಂದರೆ, ಇವತ್ತು ಆ್ಯಕ್ಚುಲಿ ನನ್ನೊಂದು ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಶೂಟ್ ಅಂದರೆ ನನಗಲ್ಲ, ಶೂಟು ಗನ್ ಶೂಟ್ ಅಲ್ಲ, ಫೋಟೋ ಶೂಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಕ್ಯಾಮ್ರಾಮ್ಯಾನ್ ಬಂದುಬಿಟ್ಟು ನಮ್ಮ ರಿಲೇಷನ್ನೇ, ಯಾರಂತ ಮತ್ತೆ ತೋರಿಸ್ತೀನಿ ನಾನು. ಅವ್ರನ್ನೂ ಪರಿಚಯ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಆ್ಯಂಡ್ ಸೊ ವಿಷಯ ಏನಪ್ಪ ಅಂದರೆ, ಇವತ್ತು ಆ್ಯಕ್ಚುಲಿ ನಾನು ಬೈಕ್ ವಾಶ್ ಮಾಡಿದ್ದೆ. ಬೈಕ್ ವಾಶ್ ಮಾಡಿದಾದ್ಮೇಲೆ ಮಳೆ, ಏನು ಮಾಡೋದು ಬೇಡ ಅಂತ ಕೂತಿದ್ದೆ. ಬಟ್ ಆಲ್ಸೋ ಇವಾಗ ಮಳೆ ಬಿಟ್ಟು ಲೈಕ್ ಬಿಸಿಲು ಬಂದಿದೆ, ಬಟ್ ಆಲ್ಸೋ ಸ್ವಲ್ಪ ಕೆಸರಾಗಿದೆ. ಸೊ ನನ್ನ ಔಟ್ಫಿಟ್ ಬಂದುಬಿಟ್ಟು ಲೈಕ್ ಸ್ವಲ್ಪ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಪ್ಲಸ್ ವಿಷಯ ಏನಪ್ಪ ಅಂದರೆ, ಹೀಲ್ಸ್ ಹಾಕ್ಕೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ಗೇರ್ ಚೇಂಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಶೂಟಿಂಗ್ ಲೊಕೇಶನ್ ಬಂದುಬಿಟ್ಟು ಆಲಂಕಾರ್ ಆ ಸೈಡ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ನನಗೊಂದು ಲೈಕ್ 15 to 20 ಕಿಲೋಮೀಟರ್ಸ್ ಇದೆ ಆಲಂಕಾರ್. ಸೊ ಹೋಗ್ತಾ ಇದ್ದೀನಿ, ಬನ್ನಿ ಅಲ್ಲಿ ಹೋಗ್ಬಿಟ್ಟು ಮಾತಾಡೋಣ. ಸೊ ಗಾಯ್ಸ್, ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ನನ್ನ ಕ್ಯಾಮ್ರಾಮ್ಯಾನಿಗೆ. ಎಲ್ಲರೂ ನನ್ನ ಮೂತಿನೇ ನೋಡ್ತಾವ್ರೆ, ಏನಕ್ಕಂತ ಗೊತ್ತಿಲ್ಲ. ಇಲ್ಲ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಒಬ್ರು ನೋಡಿ. ಈ ಊರದ ಪ್ರಾಬ್ಲಮ್ಮೇ ಹೀಗೆ. ಊರಲ್ಲೆಲ್ಲ ಅಲ್ಲಿ ಬಸ್ ಸ್ಟ್ಯಾಂಡಿಂದ ನೋಡ್ತವ್ರೆ, ಇಲ್ಲಿ ಪಕ್ಕದ ಶಾಪಿಂದ ನೋಡ್ತವ್ರೆ, ಎಲ್ಲ ಏನಕ್ಕೆ ಹಿಂಗೆ. ಸೊ ಇವರಾದರೂ ಎಲ್ಲಿದ್ದಾರೋ ಒಂದ್ಸರಿ ಬೇಗ ಬನ್ನಿ ಅಣ್ಣ. ಫೈನಲಿ ಬಂದರು. ಹಾಂ, ಫೈನಲಿ ಇವ್ರು ಬಂದರು. ಫುಲ್ ಕ್ಯಾಮ್ರಾ ಸೆಟಪ್ಪೇ ತೊಗೊಂಡು ಬರ್ತಾ ಇದ್ದಾರೆ. ಏನು ಶೂಟ್ ಮಾಡ್ತಾರಂತ ಇವತ್ತು ನೋಡಬೇಕು. ಹಾಂ ಎಂತ ಗೈಸ್, ಯಾರ್ಯಾರು ಮನೆ ಮುಂದೆ ಬಂದ್ಬಿಟ್ಟು ಲೊಕೇಶನ್ ಕೇಳ್ತಾ ಇದ್ದೀನಿ. ಲೋ ಅಣ್ಣ, ಲೊಕೇಶನ್ ತೋರ್ಸು. ನಡಿಯಾ, ಎಲ್ಲಿಗೆ ತೋರ್ಸ್ ನಡಿಯಾ, ನಿಮ್ಮ ಮನೆ ತೋರ್ಸ್ ನಡಿಯಾ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಈ ಮನೆಯವ್ರು ಬಿಡ್ತಾರ ಏನೋ, ಸಕ್ಕತ್ತಾಗಿದೆ ಮಾತ್ರ ಲೊಕೇಶನ್. ಫುಲ್ ಗ್ರೀನರೀಸ್. ಸೊ ನಾನು ಹೀಲ್ಸ್ ಹಾಕ್ಕೊಂಡು ನಡೆಯೋಕ್ಕೂ ಆಗ್ತಾ ಇದ್ನಲ್ಲ. ಗಾಡಿ ಪಾಸ್ ಆಗುತ್ತಾ? ಗಾಡಿ ಏನೋ ಪಾಸ್ ಆಗುತ್ತೆ, ಬಟ್ ಸಕ್ಕತ್ತಾಗಿದೆ ಮಾತ್ರ ಲೊಕೇಶನ್. ವಾವ್. हाँ, मुरण्य फेज रिवील आईना. ಫೈನಲಿ ಗಾಯ್ಸ್, ಒಂದು ಸ್ಪಾಟ್ ಸಿಕ್ತು. ಬಟ್ ಆ್ಯಕ್ಚುಲಿ ನನಗೆ ಕೆಳಗೆ ಗಾಡಿ ಇಳಿಸ್ಬಿಟ್ಟು ವೀಡಿಯೋ ಮಾಡಬೇಕಂತ ತುಂಬಾ ಆಸೆ ಇತ್ತು. ಬಟ್ ಐ ಕಾಂಟ್, ಕೆಳಗೆ ಹೋಗೋಕ್ಕಾಗಲ್ಲ. ವೈ? ಬಿಕಾಸ್ ಇದು ಹಾಕಿರೋ ಮಣ್ಣು, ಹಾಗಾಗಿ ಗಾಡಿ ಕೆಳಗೆ ಬರಲ್ಲ. ಇಲ್ಲಿ ಚೆನ್ನಾಗಿ ಶೂಟ್ ಮಾಡ್ಬೋದಿತ್ತು. ಇಲ್ಲಿ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಕುತ್ಕೊಂಡು ಫೋಟೋಸ್ ತೆಗಿಯೋಕ್ಕೆ. ಪಾಪ ನಮ್ಮ ಕ್ಯಾಮ್ರಾಮನ್ ರೆಡಿ ಆಗ್ತಾ ಇದ್ದಾರೆ. ಅಯ್ಯೋ, ನಮ್ಮ ಝೋಯಾ ಎಷ್ಟೇ ಸ್ಲೋ ಆಗಿ ಬಂದರೂ ಮಣ್ಣಾಗಿದೆ, ಪರವಾಗಿಲ್ಲ. ಅಯ್ಯೋ, ಫೋಟೋಶೂಟಿಗೆ ಬಂದ್ಬಿಟ್ಟು ಏನೆಲ್ಲ ಕಷ್ಟಪಡಬೇಕು. ಉಯ್, ನಾನು ಈ ಚಪ್ಪಲಿನ ಏನು ಮಾಡೋದು? ಪ್ಯಾಂಟ್ ಬೇರೆ ಒದ್ದೆ ಆದರೆ ಮತ್ತು ನಂಗೆ ಶೂಟ್ ಮಾಡೋಕ್ಕಾಗಲ್ಲ. ಓ ದೇವ್ರೇ,
ಅಯ್ಯೋ ಮದುವೆ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ ಗಾಡ್ ನನ್ನ ಕಷ್ಟ ನನಗೇನೇ ಗೊತ್ತಿಲ್ಲ. ಮದುವೆ ಆಗಲಿಲ್ಲ ಅಂದರೆ ಸಾಕು. ಅಯ್ಯೋ ನೋ, ನನ್ನ ಕಷ್ಟ ನೋಡಿ ಹೆಂಗಿದೆ ಅಂತ. ಫುಲ್ಲು ಮಣ್ಣು. ಅಯ್ಯೋ ಐ ಥಿಂಕ್ ಇದೇ ಬೆಟರ್ ಅನಿಸುತ್ತೆ. ಬಟ್ ಕಾಲು ತೊಳ್ಕೊಳ್ಬೇಕಲ್ವ ಸ್ವಲ್ಪ ಆದರೂ. ಕಾಲು ತೊಳ್ಕೊಂಡು ಚಪ್ಪಲಿ ಹಾಕೋಣ. ಅಯ್ಯೋ ಶಿಟ್, ನನ್ನ ಕಷ್ಟ ಯಾರಿಗೂ ಬರಬಾರ್ದು. ಫೋಟೋಶೂಟ್ ಅಂತ ಬಂದಾದ್ಮೇಲೆ ಯಪ್ಪ ಇಲ್ರು ರೂಟ್ ಅಜ್ಜಿ. ಏ ಅಣ್ಣ, ಯಾವ್ದು ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಗಾಡ್. ಸೊ ಗೈಸ್, ಫೋಟೋಶೂಟ್ ಎಲ್ಲ ಆಗಿ ಇವಾಗ ನಮ್ಮ ಫ್ರೆಂಡ್ ದೀಕ್ಷಿತ್ ಅಣ್ಣ ಬಂದಿದ್ದಾರೆ. ಇವರೊಬ್ಬರು ನೋಡಿ ಹೊಸದು. ಸೊ ಸಂಜೆ ಹೊತ್ತಲ್ಲಿ ಲೈಕ್ ಟೀ ಕಾಫಿ ಏನಾದರೂ ಕುಡ್ಕೊಂಡು ಮನೆಗೆ ಹೋಗೋಣ ಅಂತ ಇದ್ದೀವಿ. ಸೊ ಇದೂ ಅಷ್ಟೇ, ನೇಚರ್ ಚೆನ್ನಾಗಿದೆ. ಬಟ್ ನಂಗೆ ಇಲ್ಲಿ ಕೆಳಗೆ ಗಾಡಿ ಇಳ್ಸೋಕ್ಕಾಗಲ್ಲ. ಓಕೆ ಬಾಯ್. ಸೊ ಇವ್ರನ್ನಂತೂ ಡ್ರಾಪ್ ಮಾಡಾಯಿತು. ಇವಾಗ ಡೈರೆಕ್ಟ್ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಕಮ್ ಲೆಟ್ಸ್ ಗೋ. ರಾತ್ರಿ ಆಗ್ತಾ ಬಂತು, ಮಳೆ ಇಲ್ಲ. ಸೊ ಫೈನಲಿ ಗೈಸ್ ಇವಾಗ ಮನೆಗೆ ರೀಚ್ ಆಗಿದ್ದೀವಿ. ಸೊ ನಮ್ಮ ಎಡಿಟರ್ ಇವತ್ತು ಚಿಕನ್ ಕ್ಲೀನ್ ಮಾಡ್ತಾ ಇದ್ದಾನೆ. ಮುಖ ತೋರಿಸಲ್ವಂತೆ, ಪಾಪ ಕ್ಲೀನ್ ಮಾಡಲಿ ಅವನು. ಇವರಿಬ್ರು ಕಾಯ್ತವ್ರೆ ಇಲ್ಲಿ. ಇಶ್ಯೋ